ದಿನದಲ್ಲಿ ಸಾಕಷ್ಟು ಸಮಯ ಈ 2 ಕೆಲಸಗಳಿಗೆ ಮೀಸಲಿಟ್ಟುಕೊಳ್ಳಿ. ಮೊದಲು ಓದು, ನಂತರ ವ್ಯಾಯಾಮ. ಇವು ಇಲ್ಲದೆ ನಿಮ್ಮ ದಿನಚರಿ ಇದ್ರೆ ನೀವು ಯಾವ ರೀತಿಯಲ್ಲೂ ಆರೋಗ್ಯವಂತ ವ್ಯಕ್ತಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾರು ಸರಿಯಾದ ಸಾಹಿತ್ಯ ಓದ್ತಾ ಇಲ್ವೋ ಅವನು ಮನೋರೋಗಿಯಾಗ್ತಾನೆ. ಮತ್ತು ಯಾರು ಆಟವಾಡೋದಿಲ್ಲ, ಜಿಮ್ಗೆ ಹೋಗೋದಿಲ್ಲ ಅಥವಾ ಓಡೋದಿಲ್ಲ, ಅವನಿಗೆ ಎಷ್ಟೆಲ್ಲ ಶಾರೀರಿಕ ರೋಗಗಳು ಬರ್ತಾವ್ ಅಂದ್ರ ಮಿತಿ ಇಲ್ಲ. ನಮ್ಮ ದೇಹ ಕುಸಿಯೋವಾಗ ಮನಸ್ಸು ಸ್ಥಿರವಾಗಿರಬೇಕು. ಆದ್ರೆ ನಾವು ಸಾಮಾನ್ಯವಾಗಿ ಅಷ್ಟು ಬಲಿಷ್ಠರಾಗಿರಲ್ಲ. ನಿನ್ನ ದೇಹ ಕುಸಿದ್ರೆ ನೀನು ಕೂಡ ಅದರ ಜೊತೆಗೆ ಬೀಳ್ತಿ. ನಾವು ದೇಹಭಾವದ ಜೀವಿಗಳು. ಮೊದಲನೆಯದಾಗಿ ಜೀವನವೇ ಈಗಾಗಲೇ ಅನಿಶ್ಚಿತವಾದದ್ದು. ಅದ್ರ ಮೇಲ ನಾವು ಅಜಾಗರೂಕರಾದ್ರೆ ದುಃಖವೇ ಸಿಗುತ್ತೆ, ಬೇರೆ ಏನು ಸಿಗತ್ತೆ? ಆದ್ರ ಸಾಯಲೇಬೇಕಂದ್ರೆ ಕೂಡ ನಮಗೆ ಅರ್ಜುನನಂತಹ ಸಾವು ಬೇಕಂತೀವಲ್ವಾ? ಅಂತಹ ಸಾವು ಬಂದರೂ ಪರವಾಗಿಲ್ಲ. ಆದ್ರ ನಮ್ಮ ಅಜಾಗೃತಿಯಿಂದ ಉದ್ದೇಶವಿಲ್ಲದ ಸಾವು ಬಂದ್ರೆ ಆ ಜೀವನವೇ ವ್ಯರ್ಥ. ತನುಮನ ಎರಡನ್ನೂ ರಕ್ಷಿಸಿಕೊಳ್ಳಿ.